ರಾಜೀನಾಮೆ ಅವರು ನಿರ್ದೋಷಿ ಅಂತ ಹೇಳಿ ನಾವು SIT ಏನು ಮಾಡಿ ಅದು ಹೇಳಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯವರು ರಾಜಕೀಯ ಪ್ರೇರಿತ ಆರೋಪಗಳನ್ನು ಮಾಡಿರ್ತಕ್ಕಂಥದ್ದು. ಯಾರಿಗಾದರೂ ನೋವಾಗುತ್ತೆ, ಕಣ್ಣಲ್ಲಿ ನೀರು ಬಂದಿರುತ್ತೆ. ಆದರೆ ಕಾಂಗ್ರೆಸ್ ಪಕ್ಷ ಯಾರನ್ನೂ ಬಿಟ್ಕೊಡೋದಿಲ್ಲ, ನಡು ನೀರಿನಲ್ಲಿ ಬಿಡೋದಿಲ್ಲ. ಅವ್ರಿಗೇನಾದರೂ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಆದರೆ ಇದು ಸಂಪೂರ್ಣವಾಗಿ ಕುತಂತ್ರ, ಷಡ್ಯಂತ್ರ. ಭಾರತೀಯ ಜನತಾ ಪಾರ್ಟಿಯವರು ಇದು ವಾಲ್ಮೀಕಿ ಸಮಾಜದಲ್ಲಿ ಅವರೊಬ್ಬರೇ ಒಳ ಪ್ರಬಲವಾದ ನಾಯಕರಿದ್ದರು. ಅವರನ್ನು ಮುಗಿಸಬೇಕು ಅಂತ ಹೇಳಿ ಇದೊಂದು ಷಡ್ಯಂತ್ರ ಮತ್ತು ರಾಜಕೀಯ ಪ್ರೇರಿತ ಆರೋಪ ಇದೆ ಅಷ್ಟೇ. ರಾಜೀನಾಮೆ ಅವರು ನಿರ್ದೋಷಿ ಅಂತ ಹೇಳಿ ನಾವು SIT ಏನು ಮಾಡಿ ಅದು ಹೇಳಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯವರು ರಾಜಕೀಯ ಪ್ರೇರಿತ ಆರೋಪಗಳನ್ನು ಮಾಡಿರ್ತಕ್ಕಂಥದ್ದು. ಯಾರಿಗಾದರೂ ನೋವಾಗುತ್ತೆ, ಕಣ್ಣಲ್ಲಿ ನೀರು ಬಂದಿರುತ್ತೆ. ಆದರೆ ಕಾಂಗ್ರೆಸ್ ಪಕ್ಷ ಯಾರನ್ನೂ ಬಿಟ್ಕೊಡೋದಿಲ್ಲ, ನಡು ನೀರಿನಲ್ಲಿ ಬಿಡೋದಿಲ್ಲ. ಅವ್ರಿಗೇನಾದರೂ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಆದರೆ ಇದು ಸಂಪೂರ್ಣವಾಗಿ ಕುತಂತ್ರ, ಷಡ್ಯಂತ್ರ. ಭಾರತೀಯ ಜನತಾ ಪಾರ್ಟಿಯವರು ಇದು ವಾಲ್ಮೀಕಿ ಸಮಾಜದಲ್ಲಿ ಅವರೊಬ್ಬರೇ ಒಳ ಪ್ರಬಲವಾದ ನಾಯಕರಿದ್ದರು. ಅವರನ್ನು ಮುಗಿಸಬೇಕು ಅಂತ ಹೇಳಿ ಇದೊಂದು ಷಡ್ಯಂತ್ರ ಮತ್ತು ರಾಜಕೀಯ ಪ್ರೇರಿತ ಆರೋಪ ಇದೆ ಅಷ್ಟೇ. ರಾಜೀನಾಮೆ ಅವರು ನಿರ್ದೋಷಿ ಅಂತ ಹೇಳಿ ನಾವು SIT ಏನು ಮಾಡಿ ಅದು ಹೇಳಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯವರು ರಾಜಕೀಯ ಪ್ರೇರಿತ ಆರೋಪಗಳನ್ನು ಮಾಡಿರ್ತಕ್ಕಂಥದ್ದು. ಯಾರಿಗಾದರೂ ನೋವಾಗುತ್ತೆ, ಕಣ್ಣಲ್ಲಿ ನೀರು ಬಂದಿರುತ್ತೆ. ಆದರೆ ಕಾಂಗ್ರೆಸ್ ಪಕ್ಷ ಯಾರನ್ನೂ ಬಿಟ್ಕೊಡೋದಿಲ್ಲ, ನಡು ನೀರಿನಲ್ಲಿ ಬಿಡೋದಿಲ್ಲ. ಅವ್ರಿಗೇನಾದರೂ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಆದರೆ ಇದು ಸಂಪೂರ್ಣವಾಗಿ ಕುತಂತ್ರ, ಷಡ್ಯಂತ್ರ. ಭಾರತೀಯ ಜನತಾ ಪಾರ್ಟಿಯವರು ಇದು ವಾಲ್ಮೀಕಿ ಸಮಾಜದಲ್ಲಿ ಅವರೊಬ್ಬರೇ ಒಳ ಪ್ರಬಲವಾದ ನಾಯಕರಿದ್ದರು. ಅವರನ್ನು ಮುಗಿಸಬೇಕು ಅಂತ ಹೇಳಿ ಇದೊಂದು ಷಡ್ಯಂತ್ರ ಮತ್ತು ರಾಜಕೀಯ ಪ್ರೇರಿತ ಆರೋಪ ಇದೆ ಅಷ್ಟೇ.